ಒಟ್ಟಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಸಿಎಂ ಯಡಿಯೂರಪ್ಪ ಅವರಂತೂ ಹೈಕಮಾಂಡ್ ಜೊತೆ ಚೌಕಾಶಿ ವ್ಯವಹಾರಕ್ಕೂ ಇಳಿದಿದ್ದಾರೆ. ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಒಕ್ಕಲಿಗ ಅಭ್ಯರ್ಥಿಯೇ ಆಗಿರ್ತಕ್ಕಂತಹ ಏನು ಅಭ್ಯರ್ಥಿಯೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇದ್ದಾವೆ. ತಕ್ಷಣ ರಾಜೀನಾಮೆ ಕೊಡಿ ಅಂತ ಪ್ರತಿಪಕ್ಷದವರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಚೌಕಾಶಿ ಕಾರ್ಯ ನಡೆದಿದೆ. ಇನ್ನು ಹೊಸ ನಾಯಕನ ಆಯ್ಕೆಗೆ ಇಂದು ಸಂಜೆ ಏನು ಸಭೆ ಕೂಡ ನಡೆಯುತ್ತೆ. ಸಭೆಯ ಒಂದು ಸಮಯ ಕೂಡ ನಿಗದಿಯಾಗಿದೆ. ಸಿಎಂ ನಿವಾಸದಲ್ಲಿ ಚಟುವಟಿಕೆಗಳು ಏನು ನಡೀತಾ ಇದ್ದಾವೆ, ಸಭೆಯಲ್ಲಿ ಏನು ನಡೀತಾ ಇದೆ ಅನ್ನೋದೆಲ್ಲ ಒಂದು ರೀತಿಯ ಏನು ಕುತೂಹಲ ಕೆರಳುತ್ತಿದೆ. ಸಂಜೆ 4 ಗಂಟೆಯ ಸುಮಾರಿಗೆ ಅಶೋಕ ಹೋಟೆಲ್ನಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನು ರಾಜನಾಥ್ ಸಿಂಗ್ ಅವರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ, ಶಾಸಕರೆಲ್ಲ ಭಾಗಿಯಾಗಲಿದ್ದಾರೆ. ಆದರೆ ಸಿಎಂ ನಿವಾಸದಲ್ಲಿ ಯಾವ ರೀತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋದು ಕೂಡ ಒಂದು ರೀತಿ ಕುತೂಹಲವನ್ನ ಕೆರಳಿಸಿದೆ. ಇನ್ನು ಕೇವಲ ಲೋಕಾಯುಕ್ತ ವರದಿಗೆ ಆಧರಿಸಿ ರಾಜೀನಾಮೆ ಕೇಳೋದು ಸರಿಯಲ್ಲ ಅನ್ನೋ ಮಾತನ್ನ ಏನು ಡಿ.ಬಿ. ಚಂದ್ರೇಗೌಡರು ಕೂಡ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ರಾಜೀನಾಮೆ ನೀಡಬಾರದು, ಕೇವಲ ಆರೋಪದ ಹಿನ್ನೆಲೆಯಲ್ಲಿ ಏನು ರಾಜೀನಾಮೆ ಸರಿ ಅಲ್ಲ ಅನ್ನೋ ಮಾತನ್ನ ಡಿ.ಬಿ. ಚಂದ್ರೇಗೌಡರು ಈ ಹಿಂದೆ ಕೂಡ ಈಗ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಒಟ್ಟಾರೆ ರಾಜ್ಯ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳು ಕೂಡ ನಡೀತಾ ಇದ್ದಾವೆ. ಸಿಎಂ ಬದಲಾಗಲೇಬೇಕು ಅಂತ ಹಲವಾರು ಜನ ಒತ್ತಾಯವನ್ನ ಹೇರ್ತಾ ಇದ್ದಾರೆ. ರಾಜ್ಯ ಏನು ಯಡಿಯೂರಪ್ಪ ಬದಲಾವಣೆಗೆ ಶಾಸಕರ ಅಭಿಪ್ರಾಯವನ್ನ ಕೇಳಬೇಕಿತ್ತು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ಸಂಜೆ 4 ಗಂಟೆಗೆ ಒಂದು ಸಭೆ ನಡೆಯಲಿದೆ. 2 ದಿವಸಗಳಲ್ಲಿ ಒಂದು ಅಂತಿಮ ನಿರ್ಧಾರ ಹೊರ ಬೀಳಲಿದೆ ಅನ್ನೋ ಮಾತನ್ನ ಕೂಡ ಹೇಳಲಾಗ್ತಾ ಇದೆ. ಕೇವಲ ಲೋಕಾಯುಕ್ತ ವರದಿಯನ್ನ ಆಧರಿಸಿ ರಾಜೀನಾಮೆಯನ್ನ ಕೇಳೋದು ಸರಿ ಅಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಶಾಸಕರ ಅಭಿಪ್ರಾಯವನ್ನ ಕೇಳಬೇಕಿತ್ತು ಅನ್ನೋ ಮಾತನ್ನ ಡಿ.ಬಿ. ಚಂದ್ರೇಗೌಡರು ಕೂಡ ಈಗ ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಹೇಳ್ತಾ ಇದ್ರು. ಒಟ್ಟಾರೆ ಏನು ಕೇವಲ ಲೋಕಾಯುಕ್ತ ವರದಿಯ ಆರೋಪಕ್ಕೆ ಯಾವುದೇ ಕಾರಣಕ್ಕೂ ಸಿಎಂ ರಾಜೀನಾಮೆ ನೀಡಬಾರ್ದು ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇನ್ನು ರಾಷ್ಟ್ರೀಯ ನಾಯಕರು ಇಂದು 2 ದಿನಗಳಲ್ಲಿ ಒಂದು ಅಂತಿಮ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಸಿಎಂ ನಿವಾಸದಲ್ಲಿ ಏನಾಗ್ತಿದೆ, ರಾಜ್ಯ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳು ನಡೀತಾ ಇದೆ. ಇದರೆಲ್ಲ ಸಮಗ್ರ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ಸಿಎಂ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಏನಾಗ್ತಿದೆ ಒಟ್ಟಾರೆ ಈಗ ಸಿಎಂ ನಿವಾಸದಲ್ಲಿ ಯಾವ ರೀತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ? ದಿವ್ಯಶ್ರೀ, ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ಮೊಂಡತನವನ್ನ ಸದ್ಯಕ್ಕೆ ಬಿಡುವವರಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ದಿವ್ಯಾ, ಈಗಷ್ಟೇ ಸಂಸದ ಡಿ.ಬಿ. ಚಂದ್ರೇಗೌಡರು ಮುಖ್ಯಮಂತ್ರಿಗಳ ಜೊತೆಗಿನ ಸುದೀರ್ಘ ಚರ್ಚೆಯ ನಂತರ ಆ ಸಭೆಯ ಅಂತ್ಯದಲ್ಲಿ ಈಗಷ್ಟೇ ಹೊರಗೆ ಬಂದರು. ಆಗ ಡಿ.ಬಿ. ಚಂದ್ರೇಗೌಡರು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು. ನಾವೆಲ್ಲ ಸಂಸದರು ಹಾಗೂ ಶಾಸಕರು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಜೊತೆಗಿದ್ದೇವೆ. ಅವರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಕೂಡದು ಅನ್ನುವಂತಹ ಒಮ್ಮತದ ಅಭಿಪ್ರಾಯವನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಎದುರು ಮಂಡಿಸಿದ್ದೇವೆ ಅನ್ನುವಂಥದ್ದು. ಇದಕ್ಕೆ ಅವರು ಕೊಡ್ತಿರುವಂತಹ ಕಾರಣ ಬಹಳ ವಿಚಿತ್ರವಾಗಿದೆ. ಲೋಕಾಯುಕ್ತರ ವರದಿಯನ್ನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸದೆ ರಾಜೀನಾಮೆಯನ್ನ ಪಡೆಯುವಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಲೋಕಾಯುಕ್ತರ ವರದಿ ಸುಮಾರು 25,000 ಪುಟಗಳಷ್ಟಿದೆ. ಅದನ್ನ ಸಂಪೂರ್ಣ ಪರಿಶೀಲಿಸಿದ ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪನವರ ರಾಜೀನಾಮೆ ಪಡಿಬೇಕು. ಈಗಲೇ ಏಕಾಏಕಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ರಾಜೀನಾಮೆ ಕೇಳಿರುವಂಥದ್ದು ಸರಿಯಲ್ಲ. ಬಿಜೆಪಿ ಹೈಕಮಾಂಡ್ನ ಈ ಒಂದು ತೀರ್ಮಾನವನ್ನ ನಾವು ವಿರೋಧಿಸ್ತೇವೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ರು. ಅದರ ಜೊತೆಗೆ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜೊತೆಗಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡಕೂಡದು ಅನ್ನುವಂತಹ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಅನ್ನುವಂಥ ಮಾತನ್ನ ಚಂದ್ರೇಗೌಡರು ಹೇಳುವ ಮೂಲಕ ಬಿಜೆಪಿ ಹೈಕಮಾಂಡ್ ವಿರುದ್ಧವೇ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬಣ ಈಗ ಬಂಡೆದ್ದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಅಂದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಾವು ಮೊದಲಿಂದಲೂ ಕೂಡ ಸುವರ್ಣ ನ್ಯೂಸ್ 24/7 ವಿಶ್ಲೇಷಣೆ ನಡೆಸ್ತಾ ಇತ್ತು. ಯಡಿಯೂರಪ್ಪನವರು ಅಷ್ಟು ಸುಲಭವಾಗಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಡುವವರಲ್ಲ, ಅಷ್ಟು ಸುಲಭವಾಗಿ ಬಗ್ಗುವಂತಹ ಆಸಾಮಿ ಅಲ್ಲ ಅನ್ನುವಂಥದ್ದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡದೇ ಇರುವಂತಹ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ. ಅದರ ಜೊತೆಗೆ ಅವರ ಜೊತೆ ಸಂಸದರು ಹಾಗೂ ಶಾಸಕರು ಕೂಡ ಅವರ ಬೆನ್ನಿಗೆ ನಿಂತಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜೀನಾಮೆ ಕೊಡಬೇಡಿ ಅನ್ನುವಂತಹ ಒಂದು ಸಂದೇಶದೊಂದಿಗೆ ಇವತ್ತು ಬೆಳಗ್ಗೆಯಿಂದ ಆರಂಭವಾದಂತಹ ಸಭೆ ಈಗ ಅಂತ್ಯಗೊಂಡಿದೆ. ದಿವ್ಯಾ, ವೀರೇಂದ್ರ, ಅಂತೂ ಇಂತೂ ಸಿಎಂಗೆ ಸಾಥ್ ನೀಡೋರ ಸಂಖ್ಯೆ ಏನು ಆ ಬಲ ಜಾಸ್ತಿ ಆಗ್ತಿದೆ ಅಂದ್ರೆ ತಪ್ಪಾಗ್ಲಾರ್ದು. ಡಿ.ಬಿ. ಚಂದ್ರೇಗೌಡರ ಮಾತನ್ನ ಗಮನಿಸಿ ಹೇಳೋದಾದ್ರೆ, ಕಾನೂನಾತ್ಮಕವಾಗಿ ಕೂಡ ನೋಡೋದಾದ್ರೆ ಈ ಮಾತು ಎಷ್ಟು ಸರಿ, ಏನು ಅಂತ ವಿಶ್ಲೇಷಿಸ್ತೀರಿ ವೀರೇಂದ್ರ? ದಿವ್ಯಾ, ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಕೌಂಟ್ ನಾವು ಮಾಡಬೇಕಾದಂಥದ್ದು ಶಾಸಕರ ಬೆಂಬಲ. ಶಾಸಕರ ಬೆಂಬಲವನ್ನು ನಾವು ಲೆಕ್ಕ ಹಾಕಿದ್ರೆ ನಿನ್ನೆಗಿಂತಲೂ ಇವತ್ತು ಕಡಿಮೆ ಇದೆ ದಿವ್ಯಾ. ಆದರೆ ಸಂಸದರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಡಿ.ಬಿ. ಚಂದ್ರೇಗೌಡರು ಹೇಳ್ತಾ ಇರುವಂತದ್ದು ಇವತ್ತು ಬೆಳಗಿನಿಂದಲೂ ಆರಂಭವಾದಂತಹ ಸಭೆ ಸುದೀರ್ಘ ಸಭೆಯ ಒಂದು
ಸಾರಾಂಶವನ್ನ ಡಿ.ಬಿ. ಚಂದ್ರೇಗೌಡರು ಹೇಳ್ತಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರು ಸಂಪೂರ್ಣವಾಗಿ ತಿರುಗು ಬಿದ್ದಿರುವಂತದ್ದು. ನಿನ್ನೆ ರಾತ್ರಿವರೆಗೂ ಕೂಡ ನಾನು ರಾಜೀನಾಮೆಯನ್ನ ಕೊಡ್ತೇನೆ, ಆದ್ರೆ ಷರತ್ತುಬದ್ಧ ರಾಜೀನಾಮೆ, ನನ್ನೆಲ್ಲ ಷರತ್ತುಗಳನ್ನ ಈಡೇರಿಸಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರು ಮಾತಾಗಿತ್ತು. ಆದ್ರೆ ಯಡಿಯೂರಪ್ಪನವರು ಈಗಷ್ಟೇ ಒಂದು ಸಂದೇಶವನ್ನ ಚಂದ್ರೇಗೌಡರ ಮೂಲಕ ಕಳಿಸಿದ್ದಾರೆ. ಸಂಸದ ಚಂದ್ರೇಗೌಡರ ಮೂಲಕ ಬಿಜೆಪಿ ಹೈಕಮಾಂಡ್ ವಿರುದ್ಧವೇ ಬಂಡೆದ್ದಿರುವಂತಹ ಒಂದು ಸಂದೇಶ. ಯಾವುದೇ ಕಾರಣಕ್ಕೂ ಕೂಡ ತಾನು ರಾಜೀನಾಮೆ ಕೊಡುವುದಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ದಿವ್ಯಾ ಮತ್ತೂ ಒಂದು ತೀರ್ಮಾನವನ್ನ ಈ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಅದೇನು ಅಂದ್ರೆ ಇವತ್ತು ಮಧ್ಯಾಹ್ನ ಬಿಜೆಪಿ ಹೈಕಮಾಂಡ್ ಪರವಾಗಿ ಅರುಣ್ ಜೇಟ್ಲಿ ಹಾಗೂ ರಾಜನಾಥ್ ಸಿಂಗ್ ಇಬ್ಬರು ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅವರ ಬಳಿ ಮುಖ್ಯಮಂತ್ರಿಗಳ ಬೆಂಬಲಿಗರೆಲ್ಲರೂ ಕೂಡ ಹೋಗಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಯಡಿಯೂರಪ್ಪನವರ ರಾಜೀನಾಮೆಯನ್ನ ಪಡೆಯಕೂಡದು ಅನ್ನುವಂತಹ ಒಂದು ಸಾಲಿನ ನಿರ್ಣಯವನ್ನ ಅವರೆದುರು ಮಂಡಿಸಲಿಕ್ಕೆ ಮುಖ್ಯಮಂತ್ರಿಗಳ ಆಪ್ತ ಸಚಿವರು, ಶಾಸಕರು, ಸಂಸದರು ನಿರ್ಧರಿಸಿದ್ದಾರೆ. ಒಟ್ಟಾರೆಯಾಗಿ ಈ ಸಭೆಯ ಒಟ್ಟಾರೆ ಸಾರಾಂಶ, ಇವತ್ತಿನ ಬೆಳಗಿನಿಂದಲೂ ಆರಂಭವಾದಂತಹ ಸಭೆಯ ಒಟ್ಟಾರೆ ಸಾರಾಂಶ ಏನಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಷ್ಟು ಸುಲಭವಾಗಿ ಬಗ್ಗಲಿಕ್ಕೆ ಸಿದ್ಧರಿಲ್ಲ. ಯಾಕಂದ್ರೆ ಬಹುಶಃ ತನ್ನ ಷರತ್ತುಗಳೆಲ್ಲವನ್ನೂ ಕೂಡ ಈಡೇರಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹುಶಃ ಈ ರೀತಿ ಬಂಡೆದ್ದಿರುವಂತಹ ಚಾನ್ಸಸ್ ಇದೆ. ತಮ್ಮ ಬೆಂಬಲಿಗರ ಮೂಲಕ ಬ್ಲಾಕ್ ಮೇಲ್ಗೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಂದಾಗಿರೋದು ಇದರಿಂದ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ದಿವ್ಯಾ. ಓಕೆ ವೀರೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮತ್ತಷ್ಟು ಮಾಹಿತಿಗಾಗಿ, ಕ್ಷಣಕ್ಷಣದ ಮಾಹಿತಿಗಾಗಿ ನಿಮ್ಮನ್ನ ಮತ್ತೆ ನಾನು ಸಂಪರ್ಕಿಸ್ತೀನಿ. ಒಟ್ಟಾರೆ ರಾಜೀನಾಮೆ ಸಂಬಂಧವಾಗಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಯಡಿಯೂರಪ್ಪರ ರಾಜೀನಾಮೆ ಸಂಬಂಧ. ಈ ಸಂಬಂಧ ಬಿಜೆಪಿ ಸಂಸದರ ಸಭೆ ಕೂಡ ಆರಂಭವಾಗಿದೆ. ಲೋಕಾಯುಕ್ತ ರಿಪೋರ್ಟ್ನ ಆಧಾರದ ಮೇಲೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸುವ ಇದೆಯಾ? ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಈ ಒಂದು ಆರೋಪ ಬಂದ ನಂತರ ಪಕ್ಷದ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ, ನಾಯಕತ್ವ ಬದಲಾವಣೆ ಮಾಡಬೇಕು. ಆರೋಪ ಬಂದ ತಕ್ಷಣವೇ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೆ ಜನತಂತ್ರ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಶಾಸಕರನ್ನ ಒಂದು ಬಾರಿ ಆದರೂ ಕೇಳಬೇಕಾಗಿತ್ತು. ಆದ್ರಿಂದ ಇವತ್ತು ಕೇಳಬೇಕು ಅಂತಕ್ಕಂಥ ತೀರ್ಮಾನ ಬಂದಿದ್ದಾರೆ. ನೀವು ದಯವಿಟ್ಟು ನಾಯಕರಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಶಾಸಕರ ಅಭಿಪ್ರಾಯ. ನಾವು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಉಳಿಬೇಕು. ಏನು ಸಮಸ್ತ 6 ಕೋಟಿ ಕನ್ನಡಿಗರು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇವತ್ತು ನಮ್ಮ ಸರ್ಕಾರ ರಚಿಸಲಿಕ್ಕೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಅವರಿಗೆಲ್ಲರೂ ಗೌರವ ಬರಬೇಕಾದ್ರೆ ನಾವು ಶಾಸಕರ ಅಭಿಪ್ರಾಯ ಏನು, ಯಡಿಯೂರಪ್ಪನವ್ರಿಗೆ ಗೌರವ ಬರಬೇಕು. ಯಡಿಯೂರಪ್ಪನವ್ರು ಸೂಚಿಸಿದಂಥವ್ರು ಮುಖ್ಯಮಂತ್ರಿ ಆಗಬೇಕು. ಯಡಿಯೂರಪ್ಪನವ್ರು ಸೂಚಿಸೋದು ಅವರ ವ್ಯಕ್ತಿಯನ್ನಲ್ಲ. ಯಡಿಯೂರಪ್ಪನವರು ಸೂಚಿಸತಕ್ಕಂಥದ್ದು ಹೆಚ್ಚು ನಾವು ಯಡಿಯೂರಪ್ಪನವರು ಸೂಚಿಸಿದ ವ್ಯಕ್ತಿಯನ್ನು ಮಾಡಿದ್ರು ಕೂಡ ನಾವು ಒಪ್ತೀವಿ. ಆದರೆ ಇಲ್ಲೇ ತನಕ ನಮ್ಮ ಶಾಸಕರನ್ನ ಇನ್ನೂ ಕೂಡ ಅವರು ಭೇಟಿಯಾಗಿಲ್ಲ. ನಾವು ಕೂಡ ನಮ್ಮ ನಾಯಕರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ದೆಹಲಿಯಿಂದ ಬೆಂಗಳೂರಿಗೆ ಬಂದ ತಕ್ಷಣ ತಾವೆಲ್ಲಿದ್ದೀರೋ ಅಲ್ಲಿಗೆ ಬರ್ತೀವಿ. ನಮ್ಮೆಲ್ಲರ ಒಟ್ಟು ಅಭಿಪ್ರಾಯವನ್ನು ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ಳಿ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಲ್ಲ. ಪಕ್ಷದ ಒಂದು ಅಚ್ಚುಕಟ್ಟಿನಲ್ಲಿ ನಾವೆಲ್ಲರೂ ಶಾಸಕರು ಇರ್ತೇವೆ. ಶಾಸಕರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ಶಾಸಕಾಂಗ ಪಕ್ಷ ಸಭೆ ಕರೆದಿರೋದು ಅದಕ್ಕೋಸ್ಕರ ಅಲ್ವಾ? ನೀವು ಎಲ್ಲಿ ಕರೆದಿದ್ದಾರೆ ಮತ್ತೆ ಎಷ್ಟೊತ್ತಿಗೆ ಕರೆದಿದ್ದಾರೆ? ಇನ್ನೂ ನಮಗೆ ಶಾಸಕಾಂಗ ಸಭೆ ಕರೆದಿರ್ತಕ್ಕಂಥದ್ದು ನಮಗೆ ಇನ್ನೂ ಪಕ್ಷದಿಂದ ಅಧಿಕೃತವಾಗಿ ನಮಗೆ ಬಂದಿಲ್ಲ. ನಿನ್ನೆ ಫೋನಿನ ಮೂಲಕ ಶಾಸಕಾಂಗ ಸಭೆಯನ್ನು ನಾಳೆ 11 ಗಂಟೆಗೆ ನಿಗದಿ ಮಾಡಲಾಗಿದೆ. ಸ್ಥಳವನ್ನು ನಿಮಗೆ ತಿಳಿಸ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ರು. ಇಲ್ಲಿಯ ತನಕ ಶಾಸಕಾಂಗ ಸಭೆ ಎಲ್ಲಿದೆ, ಯಾವ ಸಮಯದಲ್ಲಿದೆ ಅಂತಕ್ಕಂಥದ್ದು ಯಾವ ಶಾಸಕರಿಗೂ ಕೂಡ ಸಮಯ ತಿಳಿಸಿಲ್ಲ. ಅಂದ್ರೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪಕ್ಷ ಹೈಕಮಾಂಡ್ ಏಕಾಏಕಿ ನಿರ್ಧಾರ ಕೈಗೊಂಡಿದೆ ಅಂತಂತಾರೆ. ಏಕಾಏಕಿ ನಿರ್ಣಯ ಕೈಗೊಳ್ಳಬಾರದು ಅಂತಕ್ಕಂಥದ್ದು ನಮ್ಮ ಶಾಸಕರ ಅಭಿಪ್ರಾಯ. ಈಗ ಸೂಚನೆ ನೀಡಿದೆ, ರಾಜೀನಾಮೆ ಕೊಡ್ಲಿಕ್ಕೆ ಸೂಚನೆ ನೀಡಿದ್ದಾರೆ ಅಂದ್ರೆ ಏಕಾಏಕಿ ನಿರ್ಧಾರ ಕೈಗೊಂಡಿದ್ದಾರೆ ಅಂತಾನೆ ಅಂತ ಅರ್ಥ. ಅದು ಮಾಧ್ಯಮದ ಮೂಲಕ ನಮಗೆ ತಿಳಿದಿರ್ತಕ್ಕಂಥದ್ದು. ನೇರವಾಗಿ ನಮಗೆ ನಿಮ್ಮ ನಾಯಕರನ್ನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆಲ್ಲೂ ಅಧಿಕೃತವಾಗಿ ತಿಳಿಸಿಲ್ಲ. ನಮಗೂ ಕೂಡ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವರದಿಯನ್ನು ಆಧರಿಸಿ ಇವತ್ತು ನಾವು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಮುಂಬೈ